ಇನ್ನೊಂದು ಕಡೆ ವಿಜಯಪುರದಲ್ಲಿ ಯತ್ನಾಳ್ ವಿರೋಧಿ ತಂಡನೂ ದೊಡ್ಡದಿದೆ. ಬೆಂಗಳೂರಿನಲ್ಲಿ ಯತ್ನಾಳರ ಒಂದು ಸಭೆ ಮಾಡ್ತಾಯಿದ್ರೆ ವಿಜಯಪುರದಲ್ಲಿ ಯತ್ನಾಳ್ ಉಚ್ಚಾಟನೆ ನಿರ್ಧಾರ ಕರೆಕ್ಟು ಅಂತ ಠರಾವ್ ಪಾಸ್ ಮಾಡಿದ್ರು. ನೋಡಿ ಅಲ್ಲಿ ನಾಯಕರುಗಳಿದ್ದಾರೆ. ಮಾಜಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಾಪೂರ್, ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ, ಮಾಜಿ ಸಚಿವ ಅಪ್ಪು ಪಟ್ಟಣ್ ಶೆಟ್ಟಿ, ಎ ಎಸ್ ಪಾಟೀಲ್ ನಡಹಳ್ಳಿ, ವಿಜುಗೌಡ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ, ಮಾಜಿ ಉಪಮೇಯರ್ ಗೋಪಾಲ್ ಘಟಕಾಂಬಳೆ ಮುಂತಾದ ನಾಯಕರೆಲ್ಲ ಸೇರಿ ಉಚ್ಚಾಟನೆಯ ನಿರ್ಧಾರ ಕರೆಕ್ಟು ಅಂದರು. ಅದನ್ನು ಬೆಂಬಲಿಸಿ ಠರಾವ್ ಪಾಸ್ ಮಾಡಿದ್ರು. ಆಮೇಲೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇದೊಂದು ರಾಜಕೀಯ ನಿರ್ಣಯ, ಒಂದು ರಾಜಕೀಯ ಪಕ್ಷದ ರಾಜಕೀಯ ನಿರ್ಣಯ. ಒಬ್ಬ ವ್ಯಕ್ತಿ ಯಾವಾಗ ಈ ರೀತಿ ಜಾತಿಯನ್ನು ಎಳೆದು ತರುವಂತ ಕೆಲಸ ಮಾಡ್ತಾರೆ ಅಂದ್ರೆ ವೈಯಕ್ತಿಕವಾಗಿ ಬಲಹೀನರಾದಾಗ ರಾಜಕೀಯವನ್ನ ರಾಜಕೀಯವಾಗಿ ಎದುರಿಸಬೇಕು. ಇದ್ರೊಳಗ ಜಾತಿ ಧರ್ಮಗಳ ಪ್ರಶ್ನೆ ಬರಲ್ಲ. ಅವರೊಂದಿಷ್ಟು ಏನೋ ಟೀಕೆ ಟಿಪ್ಪಣಿಗಳೇ ಮಾಡ್ಯಾರ, ಅದಕ್ಕೆ ಅನುಗುಣವಾಗಿ ಎಕ್ಸ್ಪ್ಲನೇಷನ್ ಕೇಳಿದ್ರು, ಇವರೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು, ಅದೊಂದು ರಾಜಕೀಯ ನಿರ್ಣಯ ಹೊರಬಿದ್ದಿದೆ. ಇದನ್ನ ರಾಜಕೀಯವಾಗನೇ ಯೋಚನೆ ಮಾಡಬೇಕು. ನಾನು ಶ್ರೀಗಳಲ್ಲಿ ಬಹಳ ಗೌರವ ಅದ. ನೀವು ಒಂದು ಬಹಳ ದೊಡ್ಡ ಸಮುದಾಯವನ್ನ ಪ್ರತಿನಿಧಿಸಿ ನೀವು ಮಾತಾಡ್ತಿದ್ದೀರಿ. ನೀವು ಹೇಳಬೇಕಾದ್ರೆ ರಾಜಕೀಯ ವಿಷಯವನ್ನ ಯಾಕೆ ಅದಕ್ಕೆ ಜಾತಿಗೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತೀರಿ, ದಯವಿಟ್ಟು ಮಾಡಬೇಡ್ರಿ ಅಂತ ಕೈ ಮುಗಿತೀವಿ. ಇದು ರಾಜಕೀಯವಾಗೇನೆ ಚರ್ಚೆ ಆಗುವಂಥದ್ದು ಆಗಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಾತಿ ಆಧಾರದ ಮೇಲೆ ನಾವು ಚುನಾವಣೆ ಮಾಡೋದ್ರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ವಿಜಯೇಂದ್ರ ಅವರು ಈಗ ರಾಜ್ಯದ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು. ಕಾರಣಕ್ಕೋಸ್ಕರ ಯಾರಾದರೂ ಕೂಡ ಕಿಡಿಗೇಡಿಗಳು ಅವರ ಫೋಟೋಗಳಿಗೆ ಚಪ್ಪಲಿ ಹಾರ ಹಾಕ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮೆಲ್ಲ ನಾಯಕರುಗಳು ಉಗ್ರವಾಗಿ ಖಂಡಿಸ್ತೇವೆ. ಅಭಿಮಾನಿಗಳು ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ಡೈರೆಕ್ಷನ್ಸ್ ಕೊಡಬೇಕು. ಈ ರೀತಿಯಾದಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಮುಂದಿನ ಚುನಾವಣೆಗೆ ಒಂದು ಏನು ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಮ್ಮ ಕಾರ್ಯಕರ್ತರನ್ನ ಅಣಿಗೊಳಿಸೋದಕ್ಕೋಸ್ಕರ ನಾವು ಪಕ್ಷದ ವಿಷಯಕ್ಕಾಗಿ ನಾ ಯಾರಿಗೆ ಅಂಜೋ ಅವಶ್ಯಕತೆ ಇಲ್ಲ. ಪಕ್ಷ ಬಲಿಷ್ಠ ಆಗಬೇಕು. ಜಿಲ್ಲೆಯಲ್ಲಿ ಆ ಬಲಿಷ್ಠ ಆಗಲಿಕ್ಕೆ ಎಲ್ಲ ಪ್ರಶ್ನೆ ಉತ್ತರ ಕೊಡ್ತೀನಿ, ಎದುರಾಳಿಯಾಗಿ ಹೋರಾಟ ಮಾಡ್ತೀನಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಗಟ್ಟಿಯಾಗಿ ಯಾವ ಭಯಕ್ಕೂ ಅಂಜಲಾರದೆ ಚುನಾವಣೆ ಮಾಡಿ 8 ಮತಕ್ಷೇತ್ರದ ಚುನಾವಣೆ ಶಾಸಕ ವಿಧಾನಸಭೆ ಚುನಾವಣೆ ಗೆಲ್ಲಲಿಕ್ಕೆ ನಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಜಿಲ್ಲಾ ಪಂಚಾಯತ್ ತಾಲೂಕು ಕೂಡ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪಕ್ಷದ ವಿಷಯಕ್ಕಾಗಿ ಪಕ್ಷದ ಒಂದು ಸಿದ್ಧಾಂತಕ್ಕೆ ನಾನು ಕೆಲಸ ಮಾಡಲಿಕ್ಕೆ ಅಂಜು ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳಕ್ಕೆ ಬರ್ತೀವಿ. ಗೌಡ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರಿ, ಪಕ್ಷ ಡ್ಯಾಮೇಜ್ ಆಗತ್ತೈತಿ. ಹಿಂದುತ್ವದ ಆಧಾರ ಮೇಲೆ ಬಂದಿದೆ ಮತ್ತು ಹಿಂದುತ್ವದ ಇದ್ರ ಮೇಲೆ ಬಂದಿದೆ. ನಿಮ್ಮ ಮತ್ತೆ ಹೊಳ್ಳಿ ಮರಳಿ ತಗೋ ಅಂತೇಳಿ ಸ್ಟ್ರೈಕ್ ಮಾಡೋಕ್ಕಿಂತ ಬದಲು ನೀವು ಎಲ್ಲ ನಿಮ್ಮ ಕಾರ್ಯಕರ್ತರಿಗೆ ಹಿರಿಯರಿಗೆ ಕರೆದು ಒಂದು ಸೂಚನೆ ಕೊಡ್ರಿ. ಮತ್ತೆ ಯಾಕೆ ಬಿ ಜೆ ಪಿ ಹೋಗೋನು, ನನ್ನ ಹಿಂದುತ್ವದ ಆಧಾರದ ಮೇಲೆ ನಾ ಗೆಲ್ಲಿಸಿ ತೋರಿಸ್ತೇನೆ ಬಿ ಜೆ ಪಿಯವರು ಅಂತೇಳಿ ನೀವು ಕಾರ್ಯಕರ್ತರಿಗೆ ಕರೆ ಕೊಡ್ರಿ. ಗಟ್ಟಿ ಇರುವಂಥ ಕಾರ್ಯಕರ್ತರು ಅದಾರ, ಇಲ್ಲೇ ನಿಮ್ಮಿಂದ ಹೋಗಲ್ಲ ಅವರು, ಹಿಂದೆ ಕೂಡ. ಸೊ ಆ್ಯಸ್ ಆಫ್ ನೌ ಈಗ ಯತ್ನಾಳ್ರ ಫೈಲ್ ಕ್ಲೋಸ್ ಆಗಿದೆ. ನೋಟಿಸ್ ಕೊಟ್ಟಿದ್ದರು, 3ನೇ ನೋಟಿಸು. 3 ನೋಟಿಸ್ಗಳಿಗೆ ಯತ್ನಾಳ್ರು ಉತ್ತರ ಕೊಟ್ಟರು. ಅದಾದ ನಂತರವೂ ಪಕ್ಷ ಉಚ್ಚಾಟನೆ ಮಾಡ್ತು ಅಂದರೆ ನಿಮ್ಗೆ ಉತ್ತರಗಳು ಕನ್ವಿನ್ಸ್ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.